ಉಶ್ಶಪ್ಪ ಅಡುಗೆ ಮಾಡ್ಕೊಂಡು ಊಟ ಮಾಡೋಷ್ಟೊತ್ತಿಗೆ ಸಾಕಾಗುತ್ತೆ ಈ ಬಿಸಿಲಿಗೆ. ನಿಂತ್ಕೊಂಡು ಅಡುಗೆ ಮಾಡೋಕ್ಕೆ ಆಗ್ತಿಲ್ಲಪ್ಪ. ಬಿಸಿಲು ಅಂದರೆ ಬಿಸಿಲು. ಸ್ನಾನ ಮಾಡಿ ಪೂಜೆ ಮಾಡಿ ಅಡುಗೆ ಮಾಡಿರ್ತೀವಿ, ಮತ್ತೆ ಅಡುಗೆ ಮಾಡಿ ಹೊರಗೆ ಬರ್ಸೋದು ನೀರೆಲ್ಲ ಎಳೆದೋಗಿರುತ್ತೆ. ಇನ್ನೊಂದು ಸಲ ಸ್ನಾನ ಮಾಡ್ಬೇಕಂತ ಅನಿಸ್ಬಿಡುತ್ತೆ. ನಾನು ಬೇಸಿಗೆಗಾಲ ಯಾವ ಮುಗಿದು ತನಗೆ ಆಗ್ಬಿಟ್ಟೈತೆ. ಅಪ್ಪ ಹೌದು, ನಿನ್ನೆ ಮಲ್ಲಕ್ಕ ಯಾರು ಬರಲಿಲ್ಲಲ್ಲ. ಹಬ್ಬ ಮಾಡ್ಕೊಂಡು ಬಿಸಿ ಆಗಿಬಿಟ್ರೇನ ಪಾಪ. ನಾನೇ ಬರ್ಬೇಕಾಗಿತ್ತು. ನಾನು ಮನೆ ಕೆಲಸ ಮಾಡಿ ಸುಸ್ತಾಗೋಗ್ಬಿಟ್ಟೆ. ಬರ್ತಾರೆ ನೋಡಂತೇಳಿ. ನಮ್ಮ ಯಜಮಾನ್ರಿಗೆ ಸೋಮವಾರ ಹತ್ರ ಹೋದ್ರಿನ ಡೇಟ್ ಕೇಳ್ಕೊಂಬರ್ಬೇಕಂತ ಮದುವೆ ಇದು. ನೆಕ್ಸ್ಟ್ ಮದುವೆ ತಯಾರಿ ಮಾಡ್ಕೊಳ್ಬೇಕು. ಇಲ್ಲಡ್ಕೆ ಹಾಕೋಣ ಅಂತೇಳಿ. ಊಟ ಆಗೈತೆ, ಇಲ್ಲಡ್ಕೆ ತಗೊಂಬರ್ತು ನೋಡಕ್ಕೆ ಹೋಗಿ. ಗೌರಕ್ಕ ಏನು ಮಾಡ್ತೀಯವ? ಮಕ್ಕಂಬಿಟ್ಟಾಳೆ ನಾನು ಎಷ್ಟೊತ್ತಿಗೆ. ಹೊರಗೆಲ್ಲಿ ಕಾಣುವಲ್ಲ? ಅಯ್ಯ, ಒಳಗೇನ ಕೆಲಸ ಮಾಡ್ತಾಳೆ ತಡಿ, ಬರ್ತಾಳೆ. ಇಷ್ಟೊತ್ತಿಗೇನು ಮಲ್ಕೊಂತಾಳೆ ಈ ಶೆಕೆ ಈ ಬಿಸಿಲಾಗ. ಕರೆಂಟ್ ಬೇರೆ ಇಲ್ಲ. ಒಂದು 20 ಸರಿ ತೆಗಿತಾನೆ ಕರೆಂಟ್. ನಿನ್ನ ಈ ಬೇಸಿಗೆಗಾಲದಾಗ ನೀಟಾಗಿ ಕೊಡೋಕ್ಕಪ್ಪ ಕರೆಂಟ್ನ. ನಿದ್ದೆ ಮಾಡೋಕ್ಕಾಗಲ್ಲ, ಕೂತ್ಕೊಳಕ್ಕೆ ಹೋಗಲ್ಲ, ಅಷ್ಟು ಜಳ ಬಿಡ್ತದೆ ಮನೆಗಳು ಅಂತಾರೆ. ಅಯ್ಯ ಬರ್ರಿ ಇವಾಗ ನೆನೆಸ್ಕೊಂಡು ನೋಡು. ನೆನೆಸ್ಕೊಂಡು ಒಳಕ್ಕೆ ಹೋದೆ ಎಲ್ಲಡ್ಕೆ ಹಾಕೋಣ ತಡಿ ಅಂತ. ನೀವು ಬಂದೆ ಕೂತ್ಕೊಟ್ರಿ, ಎಲ್ಲಡ್ಕೆ ಕೊಡ್ತೀನಿ ಅಂತ ಹಾಕ್ಯವಂತ್ರಿ. ಊಟ ಮಾಡಿದ್ರೆ ಹಿಂಗೆ ಟಿಫನ್ ಮಾಡಿದ್ರಾ ನೀವು? ಹ್ಞೂ, ನಾನು ಟಿಫನ್ ಮಾಡಿದ್ದೆವ. ಒಗ್ಗರಣೆ ಮಿರ್ಚಿ ಮಾಡಿದ್ದೆ. ನಮ್ಮ ಮಲ್ಲಕ್ಕೇನು ಮಾಡಿದ ಸ್ಪೆಷಲ್. ಏನು ಮಾಡಿದ್ದೆ ಮಲ್ಲಕ್ಕ ನೀನು? ನಾನು ಇದು ಮಾಡಿದ್ದೆ, ಉಪ್ಪಿಟ್ಟು ಉಳ್ಳಾಗಡ್ಡೆ ಪಕೋಡ ಮಾಡಿದ್ದೆ ನೋಡಿ. ನಾನೇ ಒಗ್ಗರಣೆ ಮಾಡ್ಕಂದೆ. ನಿನ್ನೆ ಹೋಳ್ಗೆ ಉಂಡಿವ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ ಅಂತೇಳಿ ಮಾಡಲಿಲ್ಲ ಒಗ್ಗರಣೆನ. ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು ಮಾಡ್ಬೋದೈತೆ, ಆಗ್ಲೆಲ್ಲ ನೀರು ಕುಡಿಬೇಕು. ಜಳಕ್ಕೆ ನೀರು ಕುಡಿದೇ ಇರ್ಬೇಕು. ನಮ್ಮದೆಲ್ಲ ಆಗುತ್ತವ ಗೊರಕ. ನಿಂದಾಯ್ತು ಊಟ ಟಿಫನ್ ಎಲ್ಲ. ನಾವೆಲ್ಲ ಕೆಲಸ ಮಾಡ್ಕೊಂಡು ನಿನ್ನೆ ಹಂಗೆ ಅಡ್ಡಾಡಲ್ಲಿ ತಡಿ ಅಂತ ನಾನು ಸಾಕಮ್ಮನ ಮನೆಗೆ ಹೋಗಿದ್ದೆ. ಹಾಕಿದ್ದು ಹಂಗೆ ಹೋಗ್ಬರಂಬಾರೆ ಮಾತಾಡ್ಸ್ಕೊಂಬರ ಮೆಲ್ಲಕ್ಕೆ. ಮದುವೆ ನಾನು ಫಿಕ್ಸ್ ಮಾಡಿದ್ರೆ ಏನೋ ಕೇಳೋಣ ಅಂತ ಅಂದ್ಲವ. ಅದಕ್ಕೆ ಮೆಲ್ಲಗೆ ಈ ಕಡೆಗೆ ಬಂದೆ. ಹೋಗ್ಯಾರ ಮನೆಯವ್ರು ಮದುವೆ ರೇಟ್ ಕೇಳ್ಕೊಂಬರ್ತಾನೆ ಸಾಮಾರ್ತಾಗ. ಅದೇ ಬಂದ್ಮೇಲೆ ಹೇಳ್ತಾರೆ ಕುತ್ಕೊಳ್ರಿ, ಬರ್ತಾರೆ ನಾನು ಬರೋ ಟೈಮ್ ಮತ್ತೆ. ನಾನೇ ಊಟ ಮಾಡಿದ್ಮೇಲೆ ಎಲ್ಲರಿಗೂ ಅಕ್ಕೆ ಮಾಡ್ಬೇಕಪ್ಪ. ಅದೇನೋ ಒಂಥರ ನನಗೆ ಸಮಾಧಾನ ಆಗಂಗಿಲ್ಲ. ಇದೇ ನೋಡಿ ಅಡಿಕೆ ನಮ್ಮ ಮೊನ್ನೆವು ಹಂಗೆ ಹುರಿದು ಎಲ್ಲ ಪುಡಿ ಮಾಡಿದ್ದೆ. ಚೆನ್ನಾಗೈತೆ ಅಡಿಕೆ. ತಗೊಳ್ರಿ ನೀವು ಹಾಕೊಂಡು ನೋಡ್ರಿ ಹೆಂಗೈತೆ ರುಚಿ ಅಂತ ಹೇಳ್ರಿ. ಚೆನ್ನಾಗದೆ ಬರೋಕ. ಹೋಗಿರಿಲ್ಲ ಬಿಡು ಅಷ್ಟೊಂದು ಚೆನ್ನಾಗದೆ. ಉದಯ ಉಮಾ ಎಲ್ಲವರ ಕಾಣೋಡು ಹುಡುಗರು ಮನೆಗ. ಉಮಾ ಏನು ಸ್ಕೂಲ್ ಹೋಗಣ? ಉಮಾ ಸ್ಕೂಲ್ ಹೋಗಣ. ಉದಯ ಅದೇನೋ ವರ್ಕ್ ಫ್ರಮ್ ಹೋಮ್ ಅಂತವ. ರೂಮಾಗ ಕೂತ್ಕೊಂಡು ಮಾಡ್ತದ ಕೆಲಸ. ಚಲೋ ಆಯ್ತು ಬಿಡು. ಪಾಪ ಅಲ್ಲಿ ಆಫೀಸಿಗೆ ಹೋಗಿದ್ರೆ ಅಲ್ಲಿ ಊಟ ತಿಂಡಿ ಎಲ್ಲ ಕಷ್ಟ ಆಕಿತ್ತು. ಮನೆಗಲ್ಲ ಏನು ಬೇಕೋ ಮಾಸ್ಟರ್ ಊಟ ಮಾಡ್ಕೊಂಡು ಆರಾಮಾಗಿರ್ಬೋದು ಅತ್ತಾಗೆ. ಅದೊಂದು ಚಲೋ ಆಗತ್ತವ. ನನಗೆ ನನ್ನ ಮಗನ ಬಿಟ್ಟಿರೋಕ್ಕಾಗಿಲ್ಲ ಏನಿಲ್ಲ, ಹಾಗಾಗಿ ಚಲೋ ಆಯ್ತು. ಓಹೋ, ಹೆಣ್ಮಕ್ಳಿಗೆ ಹಂಗೆಲ್ಲ ಸೇರ್ಬಿಟ್ಟತ್ತಪ್ಪ. ಮದುವೆ ಡೇಟ್ ಕೊಟ್ರ ನೋಡಿ ಸ್ವಾಮಿಯರು. 3 ಡೇಟ್ ಕೊಟ್ಟಾರ. ಮೇ 9, 16, 18. 3 ಚಲೋ ಅದಾವ ಅಂತ ಹೇಳ್ಯಾರ. ಇವಾಗ ನೀವು ಮತ್ತೆ 3ರಲ್ಲಿ ಯಾವ್ದು ಅನುಕೂಲ ಆಗುತ್ತೋ ಅವಾಗ ಮಾಡ್ರಿ ಅಂತ ಹೇಳ್ಯಾರ. ಹೆಂಗೆ ಮಾಡೋಣ? ಯಾವ ಡೇಟ್ ಇಟ್ಕೊಳ್ಳೋಣ? ಹೌದಾ, ಹಂಗಂದ್ರೆ ಹಿಂಗೆ ಮಾಡನ್ರಿ. ಮೇ 18ಕ್ಕೆ ಇಟ್ಕೊಂಡ್ಬಿಡೋಣ ಮದುವೆನ. ಮೇ 18 ಹೆಂಗೋ ನಮ್ಮ ಉದಯಂದು ಬರ್ತಡೇ ಅವತ್ತೆ. ಮೇ 18 ಅವನಿಗೆ ನೆನಪಿರುತ್ತೆ. ಬರ್ತಡೇ ದಿನ ವೆಡ್ಡಿಂಗ್ ಆನಿವರ್ಸರಿ ಆಗ್ಬಿಡುತ್ತೆ. ಉದಯ ನನ್ನ ಮಾತು ಕೇಳಲ್ಲ ಹೆಂಗ ಮತ್ತೆ? ನಾನು ಹಂಗೆ ಅನ್ಕೊಂಡೆ ಬಂದೆ ಬಿಡು. ಒಂದು ಮಾತು ನಿನ್ನ ಸುಪುತ್ರನ್ ಕೇಳವ, ಏನಂತ ನೇನು ಕತೆನ? ಉದಯ, ಉದಯ ಸ್ವಲ್ಪ ಬಾಪ ಇಲ್ಲಿ. ಏನಮ್ಮ, ನಂದಲ್ಲಿ ಮೀಟಿಂಗ್ ಐತೆ, ನೀನು ಹಂಗೆ ಕೂಗಿದ್ರೆ ಹೆಂಗ? ಅಯ್ಯ, ಇವನಂತೂ ಯಾವಾಗ ಮೀಟಿಂಗ್ ಪಾರ್ಟಿಂಗ್ ಅನ್ಕೊಂಡು ಅಲ್ಲಿ ಮದುವೆ ರೇಟು ಯಾವಾಗ ಇಡೋಣ ಅಂತ ಕೇಳಕ್ಕೆ ಕರೆದಿದ್ದು. ಇವಾಗ ಸಾಮಾರು 3 ಡೇಟ್ ಕೊಟ್ಟಾರ. ಮೇ 9, 18, 20 ಅಂತ. ನಾನು ಇವಾಗ 18 ಇಟ್ಟೆ ಚಲೋ ಆಗುತ್ತೆ ಅಂತ ನನ್ನ ತಲೆಯಲ್ಲಿ ಇರೋದಪ್ಪ. ನಿನಗೆ ಹೆಂಗೆ ಅನಿಸುತ್ತಾ? ಅದ್ರೇನೇ ಐತವ, ನಿಮಗೆ ಯಾವಾಗ ಅನುಕೂಲ ಹೋಗಿಡ್ರಿ. ಒಟ್ಟು ಮದುವೆ ಆಗುತ್ತಲ್ಲ ಯಾವ ಡೇಟ್ ಆದ್ರೇನು. 18 ನಾನು ಬರ್ತಾರಲ್ಲ ಬೇ. ಓ, ಅದಕ್ಕಿಟ್ಟೆ. ಆಯಿತು, 18ಕ್ಕೆ ಇಟ್ಬಿಡು. ನಾನು ಈಗ ಅರ್ಜೆಂಟ್ ಮೀಟಿಂಗ್ ಐತೆ, ನಾನು ಆಮೇಲೆ ಮಾತಾಡ್ತೀನಿ. ಆಯ್ತಪ್ಪ, ನೀನು ಹೋಗು. ನಾವು ಪ್ರಿಯಾ ಅಜ್ಜಿಗೆ ಫೋನ್ ಮಾಡಿ ಹೇಳ್ಬೇಕಲ್ಲ, ಹೇಳ್ತೀವಂತೆ. ನೀನು ಹೋಗು. ಹೊರಗೆ ಎಂತ ಬಿಸ್ತೈತೆ ಒಂದು ಮರಾಯ, ಸಾಕಾಗೋಗುತ್ತೆ. ಒಂದು ಸ್ವಲ್ಪ ಹೋಗಿ ಗೌರ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಬೋಗ್ಯವ. ಸಾಕಾಗುತ್ತೆ ನನಗೆ. ನೀ ಟೀ ಕಾಫಿ ಕುಡಿಯೋಕಂದ್ರೆ ಬಿಸಿಲು ಅಂದರೆ ಬಿಸಿಲು. ಸ್ವಲ್ಪ ಮಾಡ್ಕೊಂಬರ್ತೀಯ ಹಿಂಗ? ಮಾಡ್ಕೊಂಬರ್ತೀನಿ. ನೀನು ಕೈ ಕಾಲು ಮುಖ ತಗೋಗ್ರಿ. ಆಯ್ತು ಹೇಳು, ಕೈ ಕಾಲು ಮುಖ ತೊಗೊಂಡು ಸ್ವಲ್ಪ ಬೇಗ ಮಾಡಿಕೊಡು. ಅಡುಗೆ ಏನು ಮಾಡಿ ಮಧ್ಯಾಹ್ನಕ್ಕೆ? ಅನ್ನ, ನುಗ್ಗೆಕಾಯಿ ಸಾರು, ಟೊಮೊಟೊ ಚಟ್ನಿ ಮಾಡಿ ನೋಡಪ್ಪ. ಸ್ವಲ್ಪ ಮಜ್ಜಿಗೆ ಮಾಡಿ ತಣ್ಣಗೆ. ಆಯ್ತು ಹೇಳು, ನಾನು ಕೈ ಕಾಲು ಮುಖ ತೊಗೊಂಡು ಬಾ. ಊಟನ ಬೇಡ, ಇನ್ನು 11:30 ಆಗೈತೆ. ನಾನು ಇದು ಶರ್ಬತ್ ಕುಡಿದು ನಾನು ತೋಟಕ್ಕೆ ಹೋಗಿ ಬರ್ತೀನಿ, ಆಮೇಲೆ ಊಟ ಮಾಡ್ತಂತೆ. ನೋಡವ ಬರಕ್ಕ ಟೈಮೇ ಇಲ್ಲ. ನಾನು ತಿಂಗಳಷ್ಟೇ ಮದುವೆಗೆ. ನೀನು
ಮಾಡಿಸ್ಬೇಕು, ಬಟ್ಟೆ ತರಬೇಕು, ಬಂಗಾರ ತರಬೇಕು, ಲಗ್ನ ಪತ್ರ ಕೊಡ್ಬೇಕು, ಎಷ್ಟು ಕೆಲಸ ಅಲ್ಲೇ ತಾಯಿನ. ಹೂನೇವ ಮತ್ತೆ ಏನು ಮಾಡಕ್ಕೆ ಮಾಡ್ಬೇಕು. ಗೌರಕ್ಕ ನೀನು ರಾತ್ರಿ ಹೊತ್ತು ಫ್ರೀ ಇರ್ತೀಯಲ್ಲ, ಹುಡುಗರು ಇರ್ತಾವಲ್ಲ ಅವಾಗ ಲೀಸ್ಟ್ ಬರ್ಸ್ಬಿಡು ಯಾರ್ಯಾರು ಬಟ್ಟೆ ಕೊಡೋದು ಮತ್ತು ಇದು ಲಗ್ನ ಪತ್ರ ಕೊಡೋವು ಯಾವುವು ಅಂತೇಳಿ. ಒಂದೊಂದೇ ಕೆಲಸ ಇವಾಗಿಂದ ಸ್ಟಾರ್ಟ್ ಮಾಡ್ಬೇಕು ನೀನು, ಇಲ್ಲಾಂದ್ರೆ ಅಲ್ಲಿಗೆ ಬರ್ತದೆ ನೋಡು, ಟೈಮೇ ಇಲ್ಲ, ಎಲ್ಲ ಗಡಿಬಿಡಿ ಆಗ್ಬಿಡುತ್ತೆ. ಆಮೇಲೆ ನಮಗೇನೋ ಕೆಲಸ ಇದ್ರೆ ಹೇಳು, ನಾವು ಮಾಡ್ಕೊಡ್ತೀವಂತೆ. ನೀವು ಹಂಗೆ ಮಾಡ್ಬೇಕು, ಒಂದೊಂದೇ ಕೆಲಸ ಸ್ಟಾರ್ಟ್ ಮಾಡ್ಬೇಕು ಇವತ್ತಿಂದನೇ. ನೀವಿಲ್ಲ ಅಂದ್ರೆ ನನ್ನ ಕೈಲಿ ಆಡೋದಿಲ್ಲ, ಕೈ ಕಾಲ ಆಡೋಂಗಿಲ್ಲ ನನಗೆ. ನೀವು ಇಬ್ಬರಿದ್ರೆ ನನಗೆ ಆಗೋದು. ನೀವು ಇದ್ರೆ ಹೇಳ್ತೀನಿ ತಗೊಳ್ರಿ, ದಿನ ಬಂದು ನೋಡ್ರಿ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದೊಂದೇ ಕೆಲಸ ಮಾಡೋಣ ಮತ್ತೆ. ಅಯ್ಯೋ ಬರ್ತೀವಿ ಹೇಳವ. ನೀನು ಪಾಪ ಮಕ್ತಿದ್ದಂಗೆ ಅದೇ ಹೀಗೆ ಹೆಲ್ಪ್ ಮಾಡ್ಲಂದ ಹೆಂಗ ಬರ್ತೀವಿ ತಗ. ಫಸ್ಟು ಪ್ರಿಯಾ ಅಜ್ಜಿ ಫೋನ್ ಮಾಡಿರ್ಬೇಡ ಪಾಪ, ಅವರು ಕಾಯ್ತಿರ್ತಾರೆ ಫೋನಿಗಾಗಿ. ನಿನ್ನೆ ಮಾಡಕ್ಕಂದ್ರೆ ಇನ್ನು ಹಬ್ಬಿತ್ತು ಅಂತ ಸುಮ್ಮನೆ ಆಗಿದೆ ಪಾಪ. ಮತ್ತೆ ಹೇಳ್ಬಿಡು ಮತ್ತೆ, ಅವರು ರೆಡಿ ಮಾಡ್ಕೊಂತಾರೆ ಮದುವೆ. ಹೌದೇ ಹೇಳ್ಬೇಕು, ನಾನೇ ಮಾಡ್ತೀನಿ ಫೋನ್ ಮಾಡ್ಬಿಡ್ತೀನಿ. ಫೋನ್ ಮಾಡಿ ಹೇಳಿ ಜ್ಯೂಸ್ ಮಾಡೋಕೆ ಮತ್ತೆ ಮರ್ತು ಬಿಡ್ತೀನಿ, ಭಾಳ ಮಾರು ಬಂದ್ಬಿಡುತ್ತೆ ನನಗಂತ ಇತ್ತೀಚೆಗೆ. ಹಿಂಗೆ ಆಗ್ತಾಯಿದೆ, ಎತ್ತುವಲ್ರಪ್ಪ. ಎತ್ತಿಲ್ಲ. ಹಲೋ ಹಲೋ ಪ್ರಿಯಾ, ನಾನಮ್ಮ. ಆರಾಮಿದ್ಯಾ? ಹಾಂ ಅಮ್ಮ ಆರಾಮಿದ್ದೀನಮ್ಮ, ನೀವೆಲ್ಲ ಆರಾಮಿದ್ದೀರಾ? ಹಬ್ಬ ಎಲ್ಲ ಹೇಗಾಯಿತು? ಚೆನ್ನಾಗಾಯ್ತು ಹಬ್ಬ ಎಲ್ಲ? ಹ್ಞೂನಮ್ಮ, ಹಬ್ಬ ಏನು ಹಂಗೆ ನಾರ್ಮಲ್ ಅಷ್ಟೇ, ಬೇವು ಮಾಡೋದು, ಹೋಳಿಗೆ ಉಣ್ಣೋದು ಅಷ್ಟೇ. ಇನ್ನೇನು ಬರೀ ಹೆಣ್ಮಕ್ಳು ಅಂತ ತಪ್ಪಿದ್ದೀರ, ಗಂಡ್ಮಕ್ಳದ್ದು ಏನು ರಶ್ನೆ ಇರ್ತಾರೆ ಹಬ್ಬ ಅಂದ್ಕೊಂಡು. ನಮಗೆ ಜಾಸ್ತಿ ಕೆಲಸ ಹೆಣ್ಮಕ್ಳಿಗೆ. ಹೌದಮ್ಮ, ಅದೇ ನಿಜನ. ಹಾಂ ಪ್ರಿಯಾ, ಅದೇ ನಾನು ಇದು ಮದುವೆ ರೇಟು ಕೇಳ್ಕೊಂಬಂದ್ರೆ ಮಾವ್ರು ಹೋಗಿ ಇವಾಗ ಮೇ 18ಕ್ಕೆ ಇಡೋಣ ಅಂತ ಅನ್ಕೊಂಡಿದ್ದೀವ. ನಾವೀಗ ಅವರು ಮೇ 9, 18, 20 ಕೊಟ್ಟಿದ್ರಂತ. ಅದಕ್ಕೆ ನಾವೀಗ 18ಕ್ಕೆ ಉದಯನ ಬರ್ತಡೇ ಐತಲ್ಲ, ಹಾಗಾಗಿ ಅವತ್ತೇ ಇಟ್ಕೊಂಬಿಡೋಣ ಅಂತ ಅನ್ಕೊಂಡಿವಿ. ಮತ್ತು ಅದೇ ಅಜ್ಜಿಗೆ ಹೇಳ್ತೀಯಾ ಮತ್ತೆ ಡೇಟ್? ಮೇ 18 ಅಂತ ಹೇಳ್ಬಿಡು ಮತ್ತೆ ಅಜ್ಜಿಗೆ. ಹಾಂ ಅಮ್ಮ ಗೊತ್ತಾಯಿತು, ಅದೇ ಉದಯವರು ಅವಾಗಲೇ ಮಾಡಿದ್ರು ಫೋನು, ಡೇಟ್ ಫಿಕ್ಸ್ ಆಯಿತು 18ಕ್ಕೆ ಅಂತ ಹೇಳಿದ್ದೀನಿ. ಅಮ್ಮಗೆ ಹೇಳಿದ್ದೀನಮ್ಮ ಅವಾಗಲೇ. ಹಬ್ಬ ನನ್ನ ಮಗ ಎಷ್ಟು ಇರೋದ ನೋಡ್ರಿ ಅಲ್ಲೇ ಫೋನ್ ಮಾಡಿ ಹೇಳ್ಬಿಟ್ಟಣ ನನ್ನ ಸಸಿಗಲೆ ಮೇ 18 ಅಂತ. ಅಯ್ಯಪ್ಪ ನಾವೇ ನೋಡಿ ಇನ್ನೇನು ಕೂತ್ಕೊಂಡು 5-10 ನಿಮಿಷ ಕೂಡ ಆಗಿಲ್ಲ, ಅಷ್ಟೇ ಫೋನ್ ಮಾಡಿ ಹೇಳ್ಬಿಟ್ಟು ನೋಡು. ಸರಿ ಆಯ್ತಳಮ್ಮ, ಹೇಳ್ಬಿಡು ಅಜ್ಜೆಲ್ಲ ಆರಾಮಿದಾರಲ್ಲ, ಕೇಳ್ದಂತ ಹೇಳು. ಸರಿ ಇಲ್ಲ ನನ್ನ ಫೋನು. ಹಾಂ ಆಯ್ತಮ್ಮ, ಕೇಳ್ದಂತ ಹೇಳ್ತೀನಮ್ಮ. ಸರಿ ಅಮ್ಮ, ಇಡ್ಲಾ ಅಮ್ಮ? ಆಯ್ತಮ್ಮ, ಹೇಳು ನೋಡ್ರಿ 5 ನಿಮಿಷ ಆದರೆ ಕುತ್ಕೊಂಡು ಹೇಳಿ ಮದುವೆ ರೇಟು ಅಷ್ಟೊಳಗೆ ಹೇಳ್ಬಿಟ್ಟು ನೋಡ್ರಿ ಇಷ್ಟದನ. ಅಯ್ಯಪ್ಪ ನಾವೆಲ್ಲ ಫೋನೇ ಮಾತಾಡೋಕೆ ಹೋದಕ್ಕೆ ಎಷ್ಟು ಹಿಂದೆ ಹೇಳ್ತಿದ್ವು ಅವಾಗಿನ ಕಾಲದಾಗ. ಏನೋ ವಿಷಯ ಗೊತ್ತಾಗಬೇಕಂದ್ರೆ ನಮ್ಮ ಅಪ್ಪರಿಂದನೇ ಗೊತ್ತಾಗಬೇಕು, ನಮ್ಮ ಅಮ್ಮರಿಂದನೇ ಗೊತ್ತಾಗಬೇಕು. ಇವಾಗ ಹಂಗೆ ಡೈರೆಕ್ಟ್ ಹುಡುಗಿಯೇ ಬಿಡೋದು ಎಲ್ಲ. ಅಯ್ಯಪ್ಪ ಏನು ಕಾಲ ಬಂತೆ ಇವು. ಅಯ್ಯೋ ಗೌರಕ್ಕ, ಇವಾಗಿನ ಟೆಕ್ನಿಕ್ ನನಗೇನು ಗೊತ್ತಿಲ್ಲ, ಟೆಕ್ನಿಕ್ ಅದು ಹಂಗಿರ್ತಾವೆಲ್ಲ. ತಾಯಿ ಅಲ್ಲ ಟೆಕ್ನಿಕ್ ಅಲ್ಲೇ ತಾಯಿ, ಟೆಕ್ನಾಲಜಿ ಇದೆ ಟೆಕ್ನಿಕ್ ಅಂತ. ಟೆಕ್ನಾಲಜಿ ಅಂತ ಅಂತಾರಲ್ಲ, ಟೆಕ್ನಿಕ್ ಅನ್ನಲ್ಲ. ಅಯ್ಯೋ ಯಾವುದೊಂದು ಬಿಡೆ ತಾಯಿ, ಯಾವುದೋ ಟೆಕ್ಕೋ ಪಕ್ಕ ಏನೋ ಹೇಳಿನಿ, ಬಾರೀಕೆ ಸಾಕಮ್ಮ. ಹೋಗ್ಲಿ ಬಿಡ್ರವ. ಇವಾಗ ಹೆಂಗೆ ಮಾಡಣ್ರಿ, ಫಸ್ಟು ಹಪ್ಪಳ ಸೊಂಡಿಗೆ ಮಾಡ್ಕೊಬಿಡಣ್ರಿ. ಇವತ್ತು ಅಕ್ಕಿ ನೆನಕ್ಕೆ ಬಿಡ್ತೀನಿ, ನಾಳೆ ಬಿಟ್ಟು ನಾಡ್ದ ಫಸ್ಟು ಸೊಂಡಿಗೆ ಮಾಡ್ಬಿಡೋಣ, ಆಮೇಲೆ ಹಪ್ಪ ಮಾಡ್ಬಿಡೋಣ. ಹೆಂಗಂತೀರಿ? ಹಾಂ ಅಷ್ಟೇ ಮಾಡೋಣ ತಗೊಳ್ರಿ. ಫಸ್ಟು ಹಪ್ಪಳ ಸಂಡಿಗೆ ಮಾಡ್ಕೊಂಡು ಒಂದು ತೆಗಿಟ್ಕೊಂಬಿಡು, ಆಮೇಲೆಲ್ಲ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅವು ಇವು ಆಗ್ತಾವ. ನಾವು ಒಂದೊಂದೇ ಸ್ಟಾರ್ಟ್ ಮಾಡಿದ್ರೆ ಆಯ್ತು. ಇವಾಗ ಫಸ್ಟು ಹಪ್ಪಳ ಸೊಂಡಿಗೆ ಮಾಡ್ಕೊಂಡಾದ್ಮೇಲೆ ಮನೆ ಎಲ್ಲ ಪೇಂಟ್ ಹಚ್ಚಿ ಕೇಳ್ಬಿಡ್ತೀನಿ. ಪೇಂಟ್ ಹಚ್ಚಿದ್ಮೇಲೆ ಬಟ್ಟೆ ತಂದು ಆಯ್ತಲ್ಲ, ಅಷ್ಟೇ ಮಾಡ್ಬಿಡಕ್ಕ. ಯಾಕಂದ್ರೆ ಇವಾಗ ನೋಡು ಬ್ಲೌಸ್ ಹೊಲಿಯೋಕೆ ಅವೆಲ್ಲ ಇರ್ತಾವ ಹುಡುಗರು ಹೆಣ್ಮಕ್ಳು ಎಲ್ಲ, ಮತ್ತೆ ಏನು ಕೊಡೋರು ಅವೆಲ್ಲ ಲೀಸ್ ಮಾಡ್ತೆ. ಸರಿ ಒಂದು ಮತ್ತೆ ಒಬ್ಬರು ಮಿಸ್ ಆದರೆ ಅನ್ಕೊಂಡ್ಬಿಡ್ತಾರೆ, ಅದಕ್ಕೆ ಹೇಳ್ತಿರೋದು ಎಲ್ಲ ನೀಟಾಗಿ ಲೀಸ್ ಮಾಡ್ಕೊಂಡು ತಂದುಬಿಡು ಬಟ್ಟೆಗಳೆಲ್ಲ. ಅಷ್ಟೇ ಮಾಡ್ಬೇಕು. ತಡ್ರಿ ಜ್ಯೂಸ್ ಮಾಡ್ತೀನಿ, ಜ್ಯೂಸ್ ಕುಡಿದು ಹೋಗಂತ್ರಿ. ಪಾಪ ನಮ್ಮ ಕೈ ಕಾಲು ಮುಖ ತೊಗೊಳಕ್ಕೆ ಹೋದ್ರೆ ಜ್ಯೂಸ್ ಮಾಡ್ಕೊಂಡು ಬರ್ತೀನಿ ತಡ್ರಿ. ಏನು ಬೇಡ, ಎಲ್ಲಡಿಕೆ ಕಿಣಿ ಬಾಯಿಗೆ ಎಲ್ಲಡಿಕೆ ಐತೆ, ನಾವು ಜ್ಯೂಸ್ ಕುಡಿಯೋಂಗಿಲ್ಲ. ಸರಿ ನಾನು ಬರ್ತೀನಿ ತಗೊಳ್ಳಿ, ನನಗೆ ನಮ್ಮ ಮನೆ ಕೆಲಸ ಪಾತ್ರೆ ತೊಳೆದೆಲ್ಲ ಹಂಗೆ ದಂಗೆ ಇಟ್ಟು ಬಂದಿ ನಾನು. ನಾನು ಬರ್ತೀನಿ ತಗೊಳ್ಳಿ ಹೋಗರಕ್ಕ, ನಾನು ಬಟ್ಟೆ ನೆನಕ್ಕೆ ಬಂದು ಬಟ್ಟೆ ಹೋಗಿ ಬರ್ತೀನಿ ನಾನು. ಬರ್ತೀವಿ ತಗ, ನಾಳೆ ಬರ್ತೀನಿ ಅಂತ. ಆಯ್ತವ, ಪಾಪ ನಿಮ್ಮ ಕೆಲಸ ಕೊಡ್ತಾವ. ಸರಿ ತಗ ಬರ್ತೀನಿ, ಮತ್ತೆ ನಾನು ಜ್ಯೂಸ್ ಮಾಡ್ತೀನಂತೆ. ನಾಳಿಂದ ಬರ್ರಿ ಮತ್ತೆ ಒಂದೊಂದೇ ಕೆಲಸ ಸ್ಟಾರ್ಟ್ ಮಾಡೋ ಮದುವೆ. ಆಯಿತು ಬರ್ತೀವಿ, ಹೇಳಿ ಕೆಲಸ ಮುಗಿಸ್ಕೊಂಡು ಬೇಗನೆ ಬರ್ತೀವಂತೆ. ಚಪ್ಪ ಗೌರ, ಜ್ಯೂಸ್ ತಂದ್ಯಾ? ತಂದೆ ಕುತ್ಕೊಳ್ರಿ ತಾಂಬರ್ತೀನಿ. ತಗೊಳ್ರಿ ನಿಮ್ಮನೆ ಜ್ಯೂಸ್ ಕುಡೀರಿ, ಮಸ್ತ್ ಮಾಡಿ ನೋಡಿ. ಅದು ನಾನು ಹೇಳ್ಬೇಕು ಕುಡಿದ್ಮೇಲೆ ಮಸ್ತ್ ಮಾಡಿ ಅಂತೇಳಿ, ನೀನೇ ಮಸ್ತ್ ಮಾಡಿ ನೋಡಿದ್ರೆ ಹೆಂಗ? ಅಯ್ಯೇ ನಿನ್ನಂತೂ ದೊಡ್ಡ ಕತೆ ನೋಡು. ಯಪ್ಪ ನನಗೆ ಟೇಸ್ಟ್ ನೋಡಿ ತಾಂಬಂದಿನಿ, ಮಸ್ತಾಗಿದೆ ಅಂತ ಅದಕ್ಕೆ ಹೇಳಿದ್ದು. ತಗೊಳ್ರಿ. ಅಪ್ಪ ಹೊಟ್ಟೆಗೆ ಸ್ವಲ್ಪ ಸಮಾಧಾನ ಆಯ್ತು ನೋಡಿ, ತಣ್ಣ ಚೆನ್ನಾಗೈತೆ ಜ್ಯೂಸ್, ಚೆನ್ನಾಗಿ ಮಾಡಿ. ಮತ್ತು ಅವ್ರಿಗೆ ಫೋನ್ ಮಾಡಿ ಹೇಳ್ಬೇಕಿತ್ತು ನೋಡಿ, ಹೇಳಿದೆ ಹೆಂಗೆ ಬೀಗರಿಗೆ ಅವ್ರ ಅಜ್ಜಿಗೆ, ಪ್ರಿಯಾ ಅಜ್ಜಿಗೆ ಹೇಳ್ಬೇಕಿತ್ತು ಮದುವೆ ರೇಟ್ ಫಿಕ್ಸ್ ಆಗಿರೋದು. ಅಯ್ಯೋ ರೀ, ನಾನು ಹೇಳೋಕ್ಕನ ಮುಂಚೆನೇ ಉದಯ ಹೇಳ್ಬಿಟ್ಟನಲ್ಲ ಪ್ರಿಯಾಗ. ನಾನು ಫೋನ್ ಮಾಡಿದ್ದೆ ಪ್ರಿಯಾಗ,
ಹೇಳ್ದೆ ಇಲ್ಲಮ್ಮ ಅಲ್ಲೇ ಅವಾಗಲೇ ಉದಯ್ ಅವ್ರು ಫೋನ್ ಮಾಡಿ ಹೇಳಿದ್ರು ಅಂತ ಅಂದ್ಲಕ್ಕೆ. ಆಯ್ತು ಹಂಗಂದ್ರೆ ಆಯ್ತಲ್ಲ, ನಾನು ಬರ್ತೀನಂತೆ. ತೋಟಕ್ಕೆ ಹೋಗೋಕಿನ ಕೆಲಸ ಅದಾವಲ್ಲಿ. ಸರಿ, ಮಧ್ಯಾಹ್ನ ಊಟಕ್ಕೆ ಬರ್ತೀನಿ. ಸ್ವಲ್ಪ ಮಜ್ಜಿಗೆ ಇದು ಹದ ಮಾಡು. ಹಂಗೆ ಬರೀ ಮಜ್ಜಿಗೆ ಕುಡಿಯೋಕೆ ಒಂಥರ ಆಗತ್ತೆ. ಸ್ವಲ್ಪ ಎಲ್ಲ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಥರ ಎಲ್ಲ ಹಾಕಿ ಸ್ವಲ್ಪ ಒಗ್ಗರಣೆ ಕೊಡು, ಮಜ್ಜಿಗೆ ಚೆನ್ನಾಗಿರ್ತಾವೆ. ನೀವು ಹೇಳೋಕ್ಕಿಂತ ಮುಂಚೆ ನಾನೆಲ್ಲ ಮಾಡಿದ್ದೀನಿ. ಆಯ್ತು, ನೀವು ಹೋಗಿ ಬರ್ರಿ. ಅಲ್ಲೆಲ್ಲ ನನ್ನ ಹೆಂಡತಿ ಭಾರಿ ಜಾಣಪ್ಪು. ನೋಡ್ರಿ ಫ್ರೆಂಡ್ಸ್, ನಮ್ಮ ಹೆಂಡತಿ ಹೆಂಗಿದ್ದಾಳೆ, ಎಲ್ಲನೂ ಅಚ್ಚುಕಟ್ಟಾಗಿ ಮಾಡ್ತಾಳೆ ಪಾಪ. ಇದು ಸೇರಿ ಪುಟ್ನೆ ಮಾಡಬೇಕಿಲ್ಲ ಅಲ್ವಾ? ನಾನು ತೋಟಕ್ಕೆ ಹೋಗಿ ಬರ್ತೀನಿ ಹಂಗಂದ್ರೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಯಾರು ನಮ್ಮ ಚಾನಲ್ ಹೊಸ ನೋಡ್ತಾರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಲೈಕ್ ಮಾಡಿ. ಹಾಗೆ ನಮಗೂ ಖುಷಿ ಆಗುತ್ತೆ, ನೀವು ಸಬ್ಸ್ಕ್ರೈಬ್ ಆದಂಗೆಲ್ಲ ಇಂಟ್ರೆಸ್ಟ್ ಬರುತ್ತೆ ವೀಡಿಯೋಸ್ ಎಲ್ಲ ಮಾಡೋಕ್ಕೆ. ಹಾಗಾಗಿ ಅದನ್ನು ಕೇಳ್ಕೊತಾ ಇದ್ದೀನಿ. ಹಾಗೂ ನಾವು ನಮ್ಮ ಸೈಡು ಯಾವ ರೀತಿ ಮದುವೆ ಎಲ್ಲ ಮಾಡ್ತೀವಿ ಅದನ್ನ ನಾನು ಈ ವಿಡಿಯೋಸ್ದಿಂದ ನಾನು ವಿಡಿಯೋ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಎಲ್ರಿಗೂ.